ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೆಲ್ಲ ವರಮಹಾಲಕ್ಷ್ಮಿ ವ್ರತನ ಇಂಪಾರ್ಟೆನ್ಸ್ ಏನು, ಹಿಸ್ಟ್ರಿ ಏನು, ಹಾಗೆ ಹೇಗೆ ಆಚರಿಸೋದು, ಏನೇನು ಲಾಭ ಸಿಗುತ್ತೆ ಈ ಆಚರಣೆ ಮಾಡೋದ್ರಿಂದ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮೊದಲನೇದಾಗಿ ಆಗಸ್ಟ್ 21 ಪೂಜೆ ಮಾಡೋಕೆ ತುಂಬಾನೇ ಶ್ರೇಷ್ಠವಾಗಿರೋ ದಿನ. ಅದಕ್ಕೆ ಯಾವುದೇ ಗೊಂದಲ ಇಲ್ಲದೆ ಶಾಸ್ತ್ರೋಕ್ತವಾಗಿ ಹಬ್ಬನ ಆಚರಣೆ ಮಾಡ್ಬೋದು. ಈಗ ವರಮಹಾಲಕ್ಷ್ಮಿ ವ್ರತದ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ವರ ಅಂತ ಅಂದ್ರೆ ಬೇಡ್ಕೊಂಡಿದ್ದನ್ನೆಲ್ಲ ಕರುಣಿಸುವವರು. ಮಹಾಲಕ್ಷ್ಮಿ ಅಂತ ಅಂದ್ರೆ ಸಂಪತ್ತಿನ ದೇವತೆ ಅಂತ ಅರ್ಥ ಇದೆ. ಭಕ್ತಾದಿಗಳನ್ನ ಎಲ್ಲಾ ಕಷ್ಟಗಳನ್ನ ಪರಿಹಾರ ಮಾಡಿ ಬೇಡಿದ್ದ ವರಗಳನ್ನೆಲ್ಲ ಶೀಘ್ರವಾಗಿ ಕರುಣಿಸುವ ಮಹಾಲಕ್ಷ್ಮಿ ದೇವಿಯನ್ನ ಆರಾಧಿಸುವ ಒಂದು ವಿಶೇಷವಾದ ಹಬ್ಬನ ನಾವು ವರಮಹಾಲಕ್ಷ್ಮಿ ವ್ರತ ಅಂತ ಕರಿತೀವಿ. ನಮ್ಮ ಸೌತ್ ಇಂಡಿಯಾನಲ್ಲಿ, ಅದರಲ್ಲೂ ಸ್ಪೆಸಿಫಿಕಲಿ ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದಲ್ಲಿ ಮದುವೆ ಆಗಿರೋ ಗೃಹಿಣಿಯರು ಅವರ ಪತಿಯ ಆಯಸ್ಸು, ಮಕ್ಕಳ ಸೌಭಾಗ್ಯ ಮತ್ತು ಇಡೀ ಕುಟುಂಬದ ಅಭಿವೃದ್ಧಿಗಾಗಿ ಈ ವ್ರತನ ಆಚರಿಸ್ತಾರೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಮುಂಚೆ ಬರೋ ಶುಕ್ರವಾರದ ದಿನ ಈ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾರೆ. ತುಂಬಾ ನಿಷ್ಠೆಯಿಂದ ಹಾಗೆ ಉಪವಾಸ ಕೂಡ ಮಾಡಿಕೊಂಡು ಈ ರೀತಿ ಆಚರಣೆ ಮಾಡೋದ್ರಿಂದ ಈ ಹಬ್ಬನ ವರಮಹಾಲಕ್ಷ್ಮಿ ವ್ರತ ಅಂತ ಕರೀತಾರೆ. ವರಮಹಾಲಕ್ಷ್ಮಿ ಪೂಜೆ ಬಂದು ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಮತ್ತೆ ಧನಲಕ್ಷ್ಮಿ ಅಂತ ಅಷ್ಟಲಕ್ಷ್ಮಿ ಅವರ ಪೂಜೆಗೆ ಸಮಾನವಾಗಿರುತ್ತೆ. ಬನ್ನಿ ಈಗ ವರಮಹಾಲಕ್ಷ್ಮಿ ವ್ರತದ ಹಿಸ್ಟ್ರಿ ತಿಳ್ಕೊಳ್ಳೋಣ. ಒಂದ್ಸಲ ಕೈಲಾಸ ಪರ್ವತದಲ್ಲಿ ಶಿವ ಪರಮಾತ್ಮ ಮತ್ತೆ ಪಾರ್ವತಿ ದೇವಿಯವರು ಕೂತಿರ್ಬೇಕಾದ್ರೆ ದೇವಿ ಪಾರ್ವತಿಯವರು ಶಿವ ಪರಮಾತ್ಮನ್ನ ಕೇಳಿದ್ರಂತೆ. ಏನಂತ ಅಂದ್ರೆ, ಸ್ವಾಮಿ, ಭೂಲೋಕದ ಮಹಿಳೆಯರು ಅವರ ಕುಟುಂಬಕ್ಕೋಸ್ಕರ ಶ್ರೇಯಸ್ಸು, ಸಂಪತ್ತು ಮತ್ತೆ ಉತ್ತಮ ಆರೋಗ್ಯ, ಪತಿಯ ದೀರ್ಘಾಯಸ್ಸುಗೆ ಆಚರಿಸೋಕೆ ಶ್ರೇಷ್ಠವಾಗಿರೋ ವ್ರತ ಯಾವುದು ಅಂತ ಕೇಳಿದ್ರಂತೆ. ಆಗ ಶಿವ ಪರಮಾತ್ಮನು ದೇವಿ ಪಾರ್ವತಿಗೆ ವರಮಹಾಲಕ್ಷ್ಮಿ ವ್ರತದ ಮಹತ್ವನ ಹೇಳ್ತಾರೆ. ಹಾಗೆ ಮಗಧ ದೇಶದ ಚಾರುಮತಿ ಕಥೆನ ಹೇಳ್ತಾರಂತೆ. ಅದೇನಪ್ಪ ಅಂದ್ರೆ, ಮಗಧ ದೇಶದ ಪುಂಡಲೀಪುರ ಅನ್ನೋ ಊರಿನಲ್ಲಿ ಚಾರುಮತಿ ಅನ್ನೋ ಪ್ರತಿವ್ರತೆ ಮತ್ತು ಧರ್ಮನಿಷ್ಠೆ ಇರುವಂತ ಒಬ್ರು ಮಹಿಳೆ ಇರ್ತಾರೆ. ಅವರು ಅವರ ಅತ್ತೆ ಮಾವನ ಹೆತ್ತ ತಂದೆ ತಾಯಿ ರೀತಿ ಹಾಗೆ ಅವರ ಪತಿನ ದೇವರ ತರ ಪೂಜೆ ಮಾಡ್ತಾ ಶ್ರದ್ಧೆ ಭಕ್ತಿಯಿಂದ ಸಂಸಾರನ ನಿಭಾಯಿಸ್ತಿರ್ತಾರೆ. ಅಷ್ಟೇ ಮಾತ್ರ ಅಲ್ಲ, ಮನೆಗೆ ಬಂದ ಅತಿಥಿಗಳನ್ನ ಪ್ರೀತಿಯಿಂದ ಸತ್ಕಾರ ಮಾಡ್ತಿದ್ರಂತೆ. ಚಾರುಮತಿಯವರ ನಿಷ್ಕಲ್ಮಶ ಸೇವೆಗೆ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಪ್ರಸನ್ನರಾಗ್ತಾರಂತೆ. ಒಂದು ದಿನ ರಾತ್ರಿ ಲಕ್ಷ್ಮೀ ದೇವಿಯವರು ಚಾರುಮತಿಯವರ ಕನಸಿನಲ್ಲಿ ಬಂದು, ನಾನು ಭಕ್ತರ ಬೇಡಿಕೆಗಳನ್ನೆಲ್ಲ ಈಡೇರಿಸೋ ವರಮಹಾಲಕ್ಷ್ಮಿ ಅಂತ ಹೇಳಿ, ನಿನ್ನ ಪತಿ ಭಕ್ತಿ, ಅತ್ತೆ ಮಾವ ಅವರ ಸೇವೆ ಮತ್ತೆ ಎಲ್ಲಾ ಸದ್ಗುಣಗಳನ್ನ ನೋಡಿ ನನಗೆ ತುಂಬಾ ಸಂತೋಷ ಆಗಿದೆ. ಶ್ರಾವಣ ಮಾಸದ ಹುಣ್ಣಿಮೆಯ ಮುಂಚೆ ಬರೋ ಶುಕ್ರವಾರದ ದಿನ ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಿನ್ನ ಮನಸ್ಸಲ್ಲಿರೋ ಆಸೆಗಳನ್ನೆಲ್ಲ ತುಂಬಾ ಬೇಗ ಸಿದ್ಧಿಯಾಗತ್ತೆ ಅಂತ ಹೇಳಿ ವ್ರತ ಮಾಡೋ ವಿಧಿ ವಿಧಾನ ಎಲ್ಲನೂ ಹೇಳಿದ್ರಂತೆ. ಆಗ ತಕ್ಷಣ ಚಾರುಮತಿಯವರು ನಿದ್ದೆಯಿಂದ ಎಚ್ಚರರಾಗಿ ಕನಸಿನಲ್ಲಿ ಬಂದ ಲಕ್ಷ್ಮೀ ದೇವಿನ ನೆನೆಸ್ಕೊಂಡು ಸಂತೋಷ ಪಡ್ತಾರೆ. ಬೆಳಗ್ಗೆ ಅತ್ತೆ ಮಾವ ಮತ್ತೆ ಅವರ ಪತಿ ಹತ್ರ ಅವರಿಗೆ ಬಂದಿದ್ದ ಕನಸನ್ನ ಹೇಳ್ತಾರೆ. ಆಗ ಅವರಿಗೆಲ್ಲ ಖುಷಿಯಾಗುತ್ತೆ. ಚಾರುಮತಿಯವರಿಗೆ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸೋಣ ಅಂತ ಹೇಳ್ತಾರೆ. ಈ ವಿಷಯ ಅವರ ಮನೆಯವರಿಗೆ ಮಾತ್ರ ಅಲ್ಲದೆ ಅವರ ಅಕ್ಕಪಕ್ಕ ಇದ್ದ ಗೃಹಿಣಿಯರಿಗೂ ವಿಷಯ ತಿಳಿಯುತ್ತೆ. ಆಗ ಎಲ್ಲರೂ ಚಾರುಮತಿಯವರ ಜೊತೆ ಸೇರಿ ಅವರವರ ಮನೆಯಲ್ಲಿ ವ್ರತವನ್ನ ಮಾಡೋಣ ಅಂತ ಅನ್ಕೊಳ್ತಾರೆ. ದೇವಿ ಲಕ್ಷ್ಮಿ ಅವರು ಹೇಳಿದಂತೆ ಶ್ರಾವಣ ಮಾಸದ ಹುಣ್ಣಿಮೆಯ ಮುಂಚೆ ಬರೋ ಶುಕ್ರವಾರದ ದಿನ ಚಾರುಮತಿಯವರು ಊರಿನಲ್ಲಿ ಇರೋ ಗೃಹಿಣಿಯರು ಸೇರಿ ಕಲಶವನ್ನಿಟ್ಟು ಶ್ರದ್ಧಾ ಭಕ್ತಿಯಿಂದ ವರಮಹಾಲಕ್ಷ್ಮಿ ವ್ರತನ ಮಾಡ್ತಾರೆ. ಪೂಜೆ ಮುಗಿಸಿ ವರಮಹಾಲಕ್ಷ್ಮಿಗೆ ಮೊದಲನೇ ಪ್ರದಕ್ಷಿಣೆ ಹಾಕ್ತಾ ಇದ್ದಾಗೆ ವ್ರತ ಮಾಡಿದ್ದ ಗೃಹಿಣಿಯರ ಕಾಲಲ್ಲಿ ಹಾಕೊಂಡಿದ್ದ ಕಾಲ್ಗೆಜ್ಜೆ ಎಲ್ಲ ಚಿನ್ನದ ಗೆಜ್ಜೆಗಳಾಗಿ ಆಗೋಗುತ್ತಂತೆ. ಎರಡನೇ ಪ್ರದಕ್ಷಿಣೆ ಹಾಕ್ತಾ ಇದ್ದಾಗ ಅವರೆಲ್ಲರ ಮೈ ಮೇಲೆ ಒಡವೆಗಳೆಲ್ಲ ಪ್ರತ್ಯಕ್ಷ ಆಗುತ್ತಂತೆ. ಮೂರನೇ ಪ್ರದಕ್ಷಿಣೆ ಮುಗಿತಾ ಇದ್ದಂತೆ ಅವರೆಲ್ಲರ ಮನೆಗಳಲ್ಲಿ ಧನ, ಧಾನ್ಯ, ಸುವರ್ಣ ಮತ್ತೆ ಅಷ್ಟ ಐಶ್ವರ್ಯದಿಂದ ತುಂಬಿಕೊಂಡ್ಬಿಡುತ್ತೆ. ಚಾರುಮತಿಯವರ ಭಕ್ತಿ ಪ್ರಭಾವದಿಂದ ಇಡೀ ಪುಂಡರೀಪುರದ ಜನರೆಲ್ಲರೂ ಐಶ್ವರ್ಯನ ಪಡ್ಕೊಂಡು ಧನ್ಯರಾಗ್ತಾರೆ.
ಈ ಕಥೆಯನ್ನ ದೇವಿ ಪಾರ್ವತಿಯವರಿಗೆ ಶಿವ ಪರಮಾತ್ಮನು ಹೇಳಿ, ಈ ವರಮಹಾಲಕ್ಷ್ಮಿ ವ್ರತದ ದಿನ ತುಂಬಾ ಪವಿತ್ರವಾದ ದಿನ. ಯಾರು ಈ ಚಾರುಮತಿ ಕಥೆಯನ್ನ ಓದ್ತಾರೋ ಅಥವಾ ಕೇಳಿಸ್ಕೊತಾರೋ ದಾರಿದ್ರ್ಯ ಎಲ್ಲ ಹೋಗಿ ಅವರಿಗೆ ದೇವಿ ಲಕ್ಷ್ಮಿ ಕೃಪೆಯಿಂದ ಆಯಸ್ಸು, ಆರೋಗ್ಯ ಮತ್ತೆ ಮುತ್ತೈದೆತನ ಸಿಗುತ್ತೆ ಅಂತ ತಿಳಿಸ್ಕೊಡ್ತಾರಂತೆ. ಬನ್ನಿ ಈಗ ಹೇಗ್ ಆಚರಣೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಹಬ್ಬದ ಹಿಂದಿನ ದಿನ ಅಂದ್ರೆ ಗುರುವಾರ ಸಂಜೆನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಪೂಜೆ ದಿನ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹೊಸ್ತಿಲಿಗೆ ಅರಿಶಿನ ಕುಂಕುಮನ ಹಚ್ಚಿ ತೋರಣನ ಕಟ್ಟಬೇಕು. ಪೂಜೆ ರೂಮ್ನಲ್ಲಿ ಒಂದು ಪ್ಲೇಟು ಅಥವಾ ಎಲೆ ಮೇಲೆ ಅಕ್ಕಿನ ಹರಡಿ ಅದರ ಮೇಲೆ ತಾಮ್ರ ಅಥವಾ ಬೆಳ್ಳಿಯ ಕಳಶವನ್ನ ಇಡಬೇಕು. ಕಳಶದೊಳಗೆ ನೀರು, ನಾಣ್ಯ, ಅಡಿಕೆ, ಒಣ ಖರ್ಜೂರ ಮತ್ತೆ ಅರಿಶಿಣದ ಕೊಂಬು ಇದನ್ನೆಲ್ಲ ಹಾಕಬೇಕು. ಕಳಶಕ್ಕೆ 5 ಮಾವಿನ ಎಲೆಯನ್ನ ಇಡಬೇಕು. ಅದರ ಮೇಲೆ ಅರಿಶಿಣ ಹಚ್ಚಿರೋ ತೆಂಗಿನಕಾಯಿನ ಇಡಬೇಕು. ತೆಂಗಿನಕಾಯಿಗೆ ದೇವಿ ಲಕ್ಷ್ಮಿಯ ಮುಖವಾಡನ ಇಟ್ಟು ಒಡವೆ, ರೇಷ್ಮೆ ಸೀರೆ ಮತ್ತೆ ಹೂವಿನ ಹಾರದಿಂದ ಅಲಂಕಾರ ಮಾಡಿ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಲಕ್ಷ್ಮಿ ಸಹಸ್ರನಾಮಗಳನ್ನ ಹೇಳ್ತಾ ಕುಂಕುಮ ಇಲ್ಲಾಂದ್ರೆ ಅಕ್ಷತೆಯಿಂದ ದೇವಿಗೆ ಅರ್ಚನೆ ಮಾಡಬೇಕು. 9 ದಾರ ಇರೋ ದಾರಾನ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿ ಗೃಹಿಣಿಯರು ಆ ದಾರಾನ ಬಲಗೈಗೆ ಕಟ್ಕೊಳ್ಬೇಕು. ಇದನ್ನ ದೇವಿ ಲಕ್ಷ್ಮಿ ರಕ್ಷಣೆ ದಾರ ಅಂತ ಹೇಳ್ತಾರಂತೆ. ಈ ದಿನ ದೇವಿಗೆ ಇಷ್ಟ ಆಗಿರೋ ಒಬ್ಬಟ್ಟು, ಪಾಯಸ, ಚಿತ್ರಾನ್ನ ಇದನ್ನೆಲ್ಲ ಮಾಡಿ 9 ತರ ನೈವೇದ್ಯ ಅರ್ಪಿಸಬೇಕು. ಕೊನೆಯದಾಗಿ ತುಪ್ಪದ ದೀಪ ಹಚ್ಚಿ ದೇವಿಗೆ ಮಂಗಳಾರತಿ ಮಾಡಿ ವ್ರತದ ಕಥೆನ ಓದ್ಬೇಕು, ಇಲ್ಲ ಅಂದ್ರೆ ಕೇಳಿಸ್ಕೊಳ್ಬೇಕು. ಸಂಜೆ ಟೈಮ್ನಲ್ಲಿ ಮುತ್ತೈದೆಯರನ್ನೆಲ್ಲ ಕರೆದು ಅರಿಶಿನ ಕುಂಕುಮ ಪ್ರಸಾದನ ಕೊಟ್ಟು ಸತ್ಕಾರ ಮಾಡಬೇಕು. ಇದನ್ನ ಮಾಡೋದ್ರಿಂದ ಮನೆಯಲ್ಲಿ ಸೌಭಾಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳಲಾಗುತ್ತೆ. ಪೂಜೆ ಮುಗಿದ ಆದ್ಮೇಲೆ ಮರುದಿನ ಅಂದ್ರೆ ಶನಿವಾರ ಬೆಳಗ್ಗೆ ಮತ್ತೆ ದೇವಿಗೆ ಪೂಜೆ ಮಾಡಿ ಕಳಶವನ್ನ ಉತ್ತರ ದಿಕ್ಕಿಗೆ ಸರಿಸಿ ವಿಸರ್ಜನೆ ಪ್ರಕ್ರಿಯೆಯನ್ನ ಮುಗಿಸಿ ಕಳಶದ ನೀರನ್ನ ಗಿಡಗಳಿಗೆ ಹಾಕಿ ಅಕ್ಕಿನ ಅನ್ನ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೇಕು. ಬನ್ನಿ ಈಗ ಈ ವ್ರತ ಮಾಡೋದ್ರಿಂದ ನಮಗೇನೇನ್ ಫಲಗಳು ಸಿಗುತ್ತೆ ಅಂತ ಕೇಳೋಣ. ವರಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡೋದ್ರಿಂದ ಧನ, ಧಾನ್ಯ, ಧೈರ್ಯ, ಶೌರ್ಯ, ವಿಜಯ, ಕೀರ್ತಿ, ಸಂತಾನ ಲಕ್ಷ್ಮಿ ಅವರ ಆಶೀರ್ವಾದ ನಮಗೆಲ್ಲ ಸಿಗುತ್ತೆ. ಮುತ್ತೈದೆಯರು ಈ ಪೂಜೆ ಮಾಡೋದ್ರಿಂದ ಅವರ ಪತಿಯ ಆರೋಗ್ಯ, ಆಯಸ್ಸು ವೃದ್ಧಿಯಾಗುತ್ತೆ. ದಾಂಪತ್ಯ ಜೀವನ ಸುಖವಾಗಿರುತ್ತೆ. ಮಕ್ಕಳಿಲ್ಲ ಅನ್ನೋರಿಗೆ ಈ ಪೂಜೆನ ಶ್ರದ್ಧಾ ಭಕ್ತಿಯಿಂದ ಮಾಡಿ ವ್ರತದ ಕಥೆನ ಓದಿದ್ರೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಹೇಳಲಾಗುತ್ತೆ. ಮನೆಯಲ್ಲಿ ಇರೋ ದಾರಿದ್ರ್ಯ, ಸಾಲದ ಬಾಧೆ ಎಲ್ಲ ದೂರ ಆಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಆರ್ಥಿಕ ಸ್ಥಿರತೆಯನ್ನ ಸಿಗುತ್ತೆ ಅಂತ ಹೇಳಲಾಗುತ್ತೆ. ದೇವಿ ವರಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾ ಕಾಲ ಎಲ್ಲರ ಮೇಲೆ ಇರಲಿ ಅಂತ ಆಶಿಸ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಶ್ರೀಕೃಷ್ಣ.